ನಮಸ್ಕಾರ. ಸ್ಪೀಡ್ ನ್ಯೂಸ್ ಕನ್ನಡ ವಾಹಿನಿಯ ಪ್ರತಿಯೊಬ್ಬ ವೀಕ್ಷಕ ಬಂಧುಗಳಿಗೂ ಸಹ ಬೆಳಗಿನ ಶುಭೋದಯವನ್ನ ತಿಳಿಸ್ತಾ ಈ ದಿನದ 12 ರಾಶಿಗಳ ಫಲಾನುಫಲ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ಮೇಷರಾಶಿಗೆ ಶನಿ ಆಗಮನದಿಂದ ಈ ದಿನ ಸಾಕಷ್ಟು ಅಡೆತಡೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ಅತಿ ಹೆಚ್ಚಾಗಿ ವೃತ್ತಿ ಜೀವನದಲ್ಲಿ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ನೀವು ಮಾಡ್ತಾ ಇರುವಂತಹ ಕೆಲಸ ಏನಿದೆ ಅದರ ಕಡೆ ನಿಮ್ಮ ಗಮನ ಅತಿ ಹೆಚ್ಚು ಕೊಡಬೇಕಾಗತ್ತೆ. ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ವಹಿಸಿದ್ರೆ ಅದು ನಿಮಗೆ ಕಂಟಕವಾಗುವ ಸಾಧ್ಯತೆ ಇದೆ. ಇನ್ನು ನಿದ್ರಾಹೀನತೆ ಅನ್ನುವುದು ನಿಮಗೆ ಹೆಚ್ಚಾಗಿ ಕಾಡುತ್ತೆ. ನಿಮಗೆ ಸರಿಯಾಗಿ ನಿದ್ದೆ ಮಾಡೋಕ್ಕಾಗದೇ ಇರ್ಬೋದು, ಅಥವಾ ಮಲ್ಕೊಂಡಾಗ ಕೆಟ್ಟ ಕನಸು ಬೀಳೋದಾಗ್ಬೋದು. ಇವೆಲ್ಲವೂ ಸಹ ನಿಮ್ಮನ್ನು ಕಾಡ್ತಾ ಇರುತ್ತೆ. ಅದಕ್ಕಾಗಿ ನೀವು ದೇವಿ ಆರಾಧನೆ ಮಾಡೋದ್ರಿಂದ ನಿಮಗೆ ಒಳತನ್ನ ತಂದ್ಕೊಡುತ್ತೆ. ಅದೇ ರೀತಿಯಾಗಿ ನಿಮಗೆ ಅದೃಷ್ಟದ ಬಣ್ಣ ಯಾವುದು ಅಂತ ನೋಡೋದಾದರೆ ಕೆಂಪು ಎನ್ನುವಂತಹ ಬಣ್ಣ ನಿಮಗೆ ಅದೃಷ್ಟವನ್ನು ತಂದ್ಕೊಡುತ್ತೆ. ಇನ್ನು ಲಕ್ಕಿ ನಂಬರ್ 8 ಅನ್ನುವಂತಹ ಸಂಖ್ಯೆಯನ್ನ ನೀವು ಪಾಲಿಸಿದ್ರೆ ನಿಮಗೆ ಅದೃಷ್ಟ ಅಂತಾನೆ ಹೇಳ್ಬೋದು. ವೃಷಭ ರಾಶಿಯವರಿಗೂ ಸಹ ಶನಿಯ ಆಗಮನದಿಂದ ಕೆಟ್ಟದಾಗತ್ತೆ ಅಂತ ಭಾವಿಸಿದ್ರೆ ಅದು ತಪ್ಪು. ನಿಮಗೆ ಲಾಭ ತಂದ್ಕೊಡುವಂತಹ ದಿನ ಇದು. ಯಾಕೆ ಅಂತ ಅಂದ್ರೆ ಉದ್ಯೋಗದಲ್ಲಿ ಅಭಿವೃದ್ಧಿ ಕಾಣ್ತೀರಾ ವೃಷಭ ರಾಶಿಯವರು. ನಿಮ್ಮ ಆತ್ಮೀಯರ ಜೊತೆ ಉತ್ತಮವಾದ ಸಂಬಂಧ ಬೆಸೆಯುವಂತಹ ಸಮಯ ಇದು ಅಂತ ಅಂದ್ರೂ ತಪ್ಪಾಗಲ್ಲ. ಆದರೆ ನಿಮ್ಮ ಕೋಪ ಹತಾಶೆಯಿಂದ ಇವೆಲ್ಲವನ್ನು ಸಹ ಹಾಳು ಮಾಡ್ಕೋಬೇಡಿ. ಆದಷ್ಟು ತಾಳ್ಮೆಯಿಂದ ಇದ್ದಷ್ಟು ಎಲ್ಲವೂ ಸಹ ಸುಗಮವಾಗಿ ನಡ್ಕೊಂಡೋಗುತ್ತೆ. ಇಲ್ಲಿ ನಿಮ್ಮ ತಾಳ್ಮೆ ಅತಿ ಅವಶ್ಯಕ ಅಂತಾನೆ ಹೇಳ್ಬೋದು. ನಿಮಗೆ ಅದೃಷ್ಟದ ಬಣ್ಣ ಯಾವುದು ಅಂತ ಅಂದರೆ ನೀಲಿ ಬಣ್ಣ ಆಗಿರುತ್ತೆ. ಇನ್ನು ಲಕ್ಕಿ ನಂಬರ್ 9 ಅನ್ನುವಂತಹ ಸಂಖ್ಯೆಯನ್ನ ನೀವು ಪಾಲಿಸಿದ್ರೆ ನಿಮಗೆ ಇವತ್ತಿನ ದಿನ ಅದೃಷ್ಟದ ದಿನ ಅಂತಾನೆ ಹೇಳ್ಬೋದು. ಮಿಥುನ ರಾಶಿಗೆ ಈ ದಿನ, ಅದರಲ್ಲೂ ರಾಜಕೀಯದಲ್ಲಿ ಇರುವಂತಹವರ ಜೀವನ ಸಾಕಷ್ಟು ಏಳಿಗೆಯನ್ನ ಕಾಣುತ್ತೆ ಅಂತಾನೆ ಹೇಳ್ಬೋದು. ಬರೀ ರಾಜಕೀಯದಲ್ಲಿ ಇರುವಂತಹವರ ಜೀವನ ಮಾತ್ರ ಏಳಿಗೆ ಕಾಣುತ್ತಾ? ನಿಜವಾಗಿಯೂ ಇಲ್ಲ. ಪ್ರತಿಯೊಂದು ಕ್ಷೇತ್ರದಲ್ಲೂ ಸಾಕಷ್ಟು ವ್ಯವಹಾರ, ಸಾಕಷ್ಟು ಬಿಸ್ನೆಸ್ಗಳನ್ನ ಮಾಡ್ತಾ ಇರ್ತೀರ. ಅಲ್ಲೂ ಸಹ ನಿಮ್ಮ ಜೀವನದಲ್ಲಿ ಏಳಿಗೆಯನ್ನು ಕಾಣ್ಬೋದು. ಉದಾಹರಣೆಗೆ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡ್ತಾ ಇರುವಂತಹ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಉತ್ತಮವಾದನ್ನ ಕಾಣ್ತೀರಾ. ಇನ್ನು ಈ ದಿನ ನಿಮಗೆ ಶನಿ ಕಾಟದಿಂದ ನಿವಾರಣೆ ಆಗುವಂತಹ ಸಾಧ್ಯತೆ ಇರುತ್ತೆ. ಆದರೆ ನೀವು ಆ ಶನಿ ಕಾಟವನ್ನು ಯಾವ ರೀತಿ ನಿವಾರಣೆ ಮಾಡ್ಕೋಬೇಕು ಅನ್ನುವಂಥದ್ದನ್ನ ನೀವು ಪಾಲಿಸಬೇಕು. ಅದೇ ರೀತಿ ವಿದೇಶದಲ್ಲಿ ನಿಮಗೆ ನೀವು ಮಾಡ್ತಾ ಇರುವಂತಹ ವ್ಯಾಪಾರದಲ್ಲಿ ಲಾಭವನ್ನು ನೀವು ಪಡ್ಕೋಬೋದು. ಇನ್ನು ಇವೆಲ್ಲದ್ರ ಕಡೆ ಗಮನ ಕೊಡ್ತಾ ಆರೋಗ್ಯದ ಕಡೆ ಗಮನ ಕೊಡದೆ ಹೋದರೆ ನಿಮ್ಮ ಆರೋಗ್ಯದಲ್ಲಿ ಏರುಪೇರಾಗುವಂತಹ ಸಾಧ್ಯತೆ ಇರುತ್ತೆ. ಆರೋಗ್ಯದ ಕಡೆ ಅದು ಹೆಚ್ಚು ಗಮನ ಕೊಡುವುದು ಇಲ್ಲಿ ಅಗತ್ಯ ಆಗುತ್ತೆ. ನಿಮಗೆ ಅದೃಷ್ಟದ ಬಣ್ಣ ಯಾವುದು ಅಂತ ಅಂದರೆ ಹಳದಿ ಎನ್ನುವಂತಹ ಬಣ್ಣ ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತೆ. ಅದೇ ರೀತಿಯಾಗಿ ಲಕ್ಕಿ ನಂಬರ್ 4, ಈ 4 ಫಾಲೋ ಮಾಡಿದ್ರೆ ನಿಮಗೆ ಈ ದಿನ ಅದೃಷ್ಟ ಅಂತಾನೆ ಹೇಳ್ಬೋದು. ಕಟಕ ರಾಶಿಯವರಿಗೆ ಈ ದಿನ 8ನೇ ಮನೆಯಲ್ಲಿ ರಾಹುವಿನ ಉಪಸ್ಥಿತಿ ಇರೋದ್ರಿಂದ, ಅದರ ಜೊತೆಗೆ ಶನಿ ಆಗಮನ ಆಗಿರೋದ್ರಿಂದ ಈ ದಿನ ನಿಮಗೆ ಎಲ್ಲೋ ಒಂದು ಕಡೆ ಸಾಕಷ್ಟು ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ನಿಮಗೆ ಈ ವ್ಯಕ್ತಿ ನಮಗೆ ತುಂಬ ಮುಖ್ಯ, ಈ ವ್ಯಕ್ತಿ ನನಗೆ ತುಂಬ ಗೊತ್ತಿರೋನು ಅಂದರೆ ನಿಮ್ಮ ಹಿತೈಷಿಗಳಿಂದ ಇಲ್ಲಿ ತೊಂದರೆ ಆಗುವಂತಹ ಸಾಧ್ಯತೆ ಇರುತ್ತೆ. ನೀವು ಅನ್ಕೋತಾ ಇರ್ತೀರಾ, ನಮ್ಮ ಜೊತೆಯಲ್ಲಿರೋವಂಥವ್ರು ನಮಗೆ ಒಳತನ್ನ ಬಯಸ್ತಾ ಇದ್ದಾರೆ, ಅವರಿಂದ ನಮಗೆ ಒಳತೇ ಆಗುತ್ತೆ, ಇವ್ರು ತುಂಬ ಒಳ್ಳೆಯವರು ಅಂತ. ಆದರೆ ಅಂತಹ ವ್ಯಕ್ತಿಗಳಿಂದ ನಿಮಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇದೆ. ಇನ್ನು ಶತ್ರುಗಳ ಬಾಧೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಆದಷ್ಟು ಇರುವಂತಹ ಶತ್ರುಗಳಿಂದ ದೂರನೇ ಇರ್ತೀರಾ. ಆದರೆ ಈ ದಿನ ನಿಮಗೆ ಶತ್ರು ಬಾಧೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಇಲ್ಲಿ ಮುಖ್ಯವಾಗುತ್ತೆ. ಹಣಕಾಸನ್ನ ನೀರ್ ಥರ ಖರ್ಚು ಮಾಡಿದ್ರೆ ಯಾವುದು ಸಹ ಇಲ್ಲಿ ಉಪಯುಕ್ತವಾಗಲ್ಲ. ನೀವು ಆದಷ್ಟು ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು. ಇನ್ನುಳಿದಂತೆ ಎಲ್ಲವೂ ಸಹ ಒಳತಾಗುತ್ತೆ. ನಿಮಗೆ ಅದೃಷ್ಟದ ಬಣ್ಣ ಯಾವುದು ಅಂತ ನೋಡೋದಾದರೆ ಬಿಳಿ ಬಣ್ಣ ಎನ್ನುವಂಥದ್ದು ನಿಮಗೆ ಈ ದಿನ ಅದೃಷ್ಟವನ್ನು ತಂದುಕೊಡುತ್ತೆ.
ಇನ್ನು ಲಕ್ಕಿ ನಂಬರ್ 2 ಅನ್ನುವಂತಹ ಸಂಖ್ಯೆಯನ್ನ ನೀವು ಪಾಲಿಸಿದ್ರೆ ನಿಮಗೆ ಅದೃಷ್ಟವನ್ನ ತಂದ್ಕೊಡುತ್ತೆ. ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ಎಲ್ಲೋ ಒಂದು ಕಡೆ ತೊಂದರೆ, ಸಮಸ್ಯೆ ಅನ್ನೋದು ಕಳೆದ ಒಂದಷ್ಟು ತಿಂಗಳಿಂದ ನಡೀತಾನೆ ಇದೆ. ಅದರಲ್ಲೂ ಈ ಮಕರ ಸಂಕ್ರಾಂತಿ ಆದಮೇಲೆ ನಿಮ್ಮ ರಾಶಿಗೆ ಕೇತುವಿನ ಆಗಮನ ಆಗಿರುತ್ತೆ, ಶನಿಯ ಆಗಮನನೂ ಆಗಿರುತ್ತೆ. ಆದರೆ ಇವೆಲ್ಲದರಿಂದ ನಿಮಗೆ ಉದ್ಯೋಗ ಹಾಗೂ ವ್ಯವಹಾರದಲ್ಲಿ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇದೆ. ಇನ್ನು ನಿಮ್ಮ ನೇರ ನುಡಿಯೇ ನಿಮಗೆ ಅಪಾಯವನ್ನು ತಂದುಕೊಟ್ಬಿಡುತ್ತೆ. ನಾನು ಯಾವಾಗೂ ಅಷ್ಟೇ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡ್ತೀನಿ ಅಂತ ನೀವು ಅನ್ಕೋಬಹುದು. ಆದರೆ ಇಲ್ಲಿ ಅದ್ಯಾವೂ ಸಹ ನಡೆಯಲ್ಲ. ನೇರ ನುಡಿ ನಿಮಗೆ ಅಪಾಯವನ್ನು ತಂದೊಡ್ಡುವಂತಹ ಸಾಧ್ಯತೆ ಅತಿ ಹೆಚ್ಚು ಇರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ನಿಮ್ಮ ರಾಶಿಯಲ್ಲೂ ಸಹ ಅದು ಕಾಣಿಸ್ತಾ ಇದೆ. ದಯವಿಟ್ಟು ನಿಮ್ಮ ನೇರ ನುಡಿ ಅನ್ನೋದು ಏನಿದೆ, ಇದ್ದದ್ದನ್ನು ಇದ್ದ ಹಾಗೆ ಹೇಳೋದು ಇಲ್ಲಿ ನಿಮಗೆ ಅಪಾಯವನ್ನು ತಂದುಕೊಡುತ್ತೆ. ಆದಷ್ಟು ಅದನ್ನು ಬೇರೆ ರೀತಿ ಹೇಳೋಕ್ಕೂ ಪ್ರಯತ್ನ ಪಡಬೇಕಾಗತ್ತೆ ಸಿಂಹ ರಾಶಿಯವರು. ಇನ್ನು ನಿಮ್ಮ ತಾಳ್ಮೆ ಇಲ್ಲಿ ತುಂಬ ಅಗತ್ಯ. ಸಣ್ಣ ಪುಟ್ಟದಕ್ಕೂ ಕೋಪ ಮಾಡ್ಕೊಳ್ತಾ ಇರುವಂತಹ ನೀವು ಈ ವಿಚಾರದಲ್ಲಿ ತಾಳ್ಮೆ ಅನ್ನೋದನ್ನ ವಹಿಸ್ಬೇಕಾಗತ್ತೆ. ಇನ್ನು ನಿಮ್ಮ ಪ್ರೀತಿ ವಿಚಾರದಲ್ಲಿ ನಿಮ್ಮ ಜೀವನದ ಪ್ರಮುಖ ಘಟ್ಟ ಅಂತಾನೆ ಆಗಿರುತ್ತೆ. ನಿಮ್ಮ ಪ್ರೀತಿ ವಿಚಾರದಲ್ಲಿ ಇಲ್ಲಿ ಬಿರುಕು ಮೂಡುವಂತಹ ಸಾಧ್ಯತೆ. ಸಾಕಷ್ಟು ಜನ ನಾವು ಪ್ರೀತಿ ಮಾಡ್ತಾ ಇದ್ದೀವಿ, ನಮಗೆ ಬೇಕಾದವರು ನಮ್ಮ ಹತ್ರ ಬರ್ತಾರೆ ಬಿಡಿ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇರ್ತೀರಾ. ಆದರೆ ಇಲ್ಲಿ ಈ ಸಿಂಹ ರಾಶಿಯವರ ವಿಚಾರದಲ್ಲಿ ನೀವು ಅತಿ ಹೆಚ್ಚು ಪ್ರೀತಿಸಿದವರು ಅವರು ನಿಮ್ಮನ್ನ ಅಷ್ಟೇ ಪ್ರೀತಿಸ್ತಾ ಇರ್ಬೋದು. ಆದರೆ ಇಲ್ಲಿ ನಿಮ್ಮ ತಾಳ್ಮೆ ಮತ್ತು ನಿಮ್ಮ ಕೋಪದಿಂದ, ನಿಮ್ಮ ಒಂದಷ್ಟು ಹತಾಶೆಯಿಂದ ಇಲ್ಲಿ ನಿಮ್ಮ ಪ್ರೀತಿಯಲ್ಲಿ ಬಿರುಕು ಮೂಡುವಂತಹ ಸಾಧ್ಯತೆ ಇದೆ. ಅದ್ರ ಕಡೆನೂ ಸಹ ನೀವು ಗಮನ ಕೊಡಬೇಕಾಗತ್ತೆ. ಇನ್ನು ನಿಮಗೆ ಅದೃಷ್ಟದ ಬಣ್ಣ ಯಾವುದು ಅಂತ ನೋಡೋದಾದರೆ ನೀಲಿ ಬಣ್ಣ ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತೆ. ಲಕ್ಕಿ ನಂಬರ್ 5 ಅನ್ನುವಂತಹ ಸಂಖ್ಯೆ ನಿಮಗೆ ಲಕ್ಕನ್ನು ತಂದುಕೊಡುತ್ತೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ಗುರು ಹಾಗೂ ಕೇತುವಿನ ಆಗಮನದಿಂದ ಸಾಕಷ್ಟು ಒಳತನ್ನ ತಂದುಕೊಡುತ್ತೆ. ಅದೇ ರೀತಿಯಾಗಿ ಸಂಗಾತಿಯೊಂದಿಗಿನ ಜೀವನದಲ್ಲಿ ನಿಮಗೆ ಅಭಿವೃದ್ಧಿ ತಂದುಕೊಡುತ್ತೆ ಅಂತಾನೆ ಹೇಳ್ಬೋದು. ಈ ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ಎಷ್ಟು ಒಳ್ಳೇದಪ್ಪ ಅಂತ ಅಂದರೆ ಪ್ರತಿಯೊಂದು ವಿಚಾರದಲ್ಲಿ ಒಳ್ಳೆಯದೇ ಆಗ್ತಾ ಹೋಗುತ್ತೆ. ಒಂದು ಕಡೆ ನಿಮ್ಮ ಸಂಗಾತಿ ಜೊತೆ ಇದ್ದಂತಹ ಸಾಕಷ್ಟು ಸಮಸ್ಯೆ ಇಲ್ಲಿ ನಿವಾರಣೆ ಆಗ್ತಾ ಹೋದರೆ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ದಿನದಿಂದ ಸಾಕಷ್ಟು ನೋವು, ಆರೋಗ್ಯದಲ್ಲಿ ಸಮಸ್ಯೆಯನ್ನು ಕಂಡಿಡ್ತೀರಾ. ಇವೆಲ್ಲವೂ ಸಹ ಈ ದಿನ ನಿಮಗೆ ನಿವಾರಣೆ ಆಗುತ್ತೆ, ಸುಧಾರಣೆ ಆಗುತ್ತೆ. ಆದರೆ ಅತಿಯಾದ ನಂಬಿಕೆ, ಬೇರೆಯವ್ರ ಮೇಲೆ ಇರುವಂತಹ ಅತಿಯಾದ ನಂಬಿಕೆ ಏನಿದೆ ಅದು ಇಲ್ಲಿ ಒಳ್ಳೆಯದಲ್ಲ. ಆದಷ್ಟು ಯಾರನ್ನ ಎಷ್ಟು ನಂಬಬೇಕು ಅಷ್ಟು ನಂಬೋದು ಇಲ್ಲಿ ಉತ್ತಮ ಅಂತ ಹೇಳ್ತೀನಿ. ಇನ್ನು ನಿಮಗೆ ಲಕ್ಕಿ ನಂಬರ್ ಬಂದು 9 ಅನ್ನುವಂತಹ ಸಂಖ್ಯೆ ನಿಮಗೆ ಲಕ್ಕಿ ನಂಬರ್ ಆಗಿರುತ್ತೆ. ಅದೃಷ್ಟದ ಬಣ್ಣ ಹಸಿರು ಅನ್ನುವಂತಹ ಬಣ್ಣವನ್ನು ನೀವು ಫಾಲೋ ಮಾಡೋದ್ರಿಂದ ಕನ್ಯಾ ರಾಶಿಯವರಿಗೆ ಒಳತುವಾಗುತ್ತೆ. ತುಲಾ ರಾಶಿ. ತುಲಾ ರಾಶಿಯವರಿಗೆ ಇವತ್ತಿನ ದಿನ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಪಂಚಮ ರಾವು ಇರುವಂಥದ್ದು ನಿಮ್ಮ ರಾಶಿಯಲ್ಲಿ, ಆದ್ದರಿಂದ ಎಚ್ಚರಿಕೆ ಸಾಕಷ್ಟು ಅಗತ್ಯ ಆಗುತ್ತೆ. ಇನ್ನು ಹಿತೈಷಿಗಳನ್ನು ಆದಷ್ಟು ನಿಮ್ಮ ಹತ್ರ ಇಟ್ಕೊಳ್ಳೋದು ಇಲ್ಲಿ ಒಳತನ್ನ ತಂದುಕೊಡುತ್ತೆ. ಯಾಕೆ ಅಂತ ಅಂದರೆ ಹಿತೈಷಿಗಳು ಏನೋ ಒಂದು ಹೇಳ್ತಾರೆ ಹೋಗ್ರಿ ಅಂತ ಅಂದ್ಬಿಟ್ಟು ನೀವು ತಳ್ಳಾಗ್ಬೋದು. ಆದರೆ ಇಲ್ಲಿ ನಿಮ್ಮ ಹಿತೈಷಿಗಳ ಮಾತನ್ನು ಪಾಲಿಸೋದ್ರಿಂದ ನಿಮಗೆ ಇಲ್ಲಿ ಒಳತಾಗುತ್ತೆ. ಖಂಡಿತವಾಗಿ ನಿಮಗೆ ಉತ್ತಮವಾದ ರಿಸಲ್ಟ್ ಸಿಗುತ್ತೆ. ಇನ್ನು ಆದಷ್ಟು ಮಹಿಳೆಯರ ವಿಚಾರಕ್ಕೆ ಬಂದರೆ ಗರ್ಭಿಣಿಯರು ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಆದ್ದರಿಂದ ನೀವು ಎಷ್ಟೇ ಎಚ್ಚರಿಕೆಯನ್ನು ವಹಿಸಿದ್ರೂ ನಿಮಗೆ ದೇವಿ ಅನುಗ್ರಹ ಇಲ್ಲಿ ಅಗತ್ಯ ಆಗಿರುತ್ತೆ. ಆದ್ದರಿಂದ ನಿಮ್ಮ ಮನೆಯ ಪಕ್ಕದಲ್ಲಿರುವಂತಹ ಯಾವುದಾದರೂ ದೇವಿ ಅನುಗ್ರಹವನ್ನು ಪಡ್ಕೊಳ್ಳೋದು ಇಲ್ಲಿ ಉತ್ತಮವಾಗತ್ತೆ. ಇನ್ನು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ತುಲಾ ರಾಶಿಯವ್ರ ಬಗ್ಗೆ ಏನು ಹೇಳೋದೇ ಅವಶ್ಯಕತೆ ಇಲ್ಲ. ನಿಮಗೆ ಲಾಭವನ್ನು ತಂದುಕೊಡುವಂತಹ ದಿನ ಅಂತಾನೆ ಹೇಳ್ಬೋದು. ನೀವು ನಿಮಗೆ ಅದೃಷ್ಟದ ಬಣ್ಣ ಯಾವುದು ಅಂತ ನೋಡೋದಾದರೆ ನೇರಳೆ ಬಣ್ಣ ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತೆ. ಅದೇ ರೀತಿ ಲಕ್ಕಿ ನಂಬರ್ 6 ಅನ್ನುವಂತಹ ಸಂಖ್ಯೆ ನಿಮಗೆ ಲಕ್ಕನ್ನು ತಂದುಕೊಡುತ್ತೆ ಅಂತಾನೆ ಹೇಳ್ಬೋದು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಯಾವ ರೀತಿ ಇದೆ ಅಂತ ಅಂದರೆ
ಸುಖಸ್ಥಾನದಲ್ಲಿ ರಾಹು ಇರೋದ್ರಿಂದ ನಿಮ್ಮ ಅತಿಯಾದ ಆತ್ಮವಿಶ್ವಾಸದಲ್ಲಿ ನಂಬಿಕೆ ಇಲ್ಲಿ ಅಗತ್ಯ ಆಗತ್ತೆ. ಅತಿಯಾದ ಆತ್ಮವಿಶ್ವಾಸ ಇರುತ್ತೆ, ಒಂದು ಕಡೆ ಎಲ್ಲನೂ ನಾನು ಮಾಡ್ತೀನಿ ಅನ್ನುವಂಥದ್ದಿರುತ್ತೆ. ಅದನ್ನು ಅದೇ ರೀತಿ ನಿಮ್ಮ ವಿಶ್ವಾಸದ ಬಗ್ಗೆ, ನಿಮ್ಮ ಆತ್ಮವಿಶ್ವಾಸದ ಬಗ್ಗೆ ನಿಮಗೆ ನಂಬಿಕೆ ಇಲ್ಲಿ ಅಗತ್ಯ ಆಗುತ್ತೆ. ಅಲ್ಲಿ ಭಯ ಪಡೋದು, ಚಿಂತನೆ ಮಾಡೋದು ಏನೂ ಅಗತ್ಯ ಇರೋದಿಲ್ಲ. ನಿಮ್ಮ ಆತ್ಮವಿಶ್ವಾಸ ಏನು ಹೇಳುತ್ತೆ ಅದನ್ನು ಫಾಲೋ ಮಾಡೋದ್ರಿಂದ ಇವತ್ತಿನ ದಿನ ನಿಮಗೆ ಒಳಿತನ್ನು ತಂದುಕೊಡುತ್ತೆ ಅಂತ ಹೇಳ್ಬೋದು. ಇನ್ನು ಯಾವುದೇ ವಿಚಾರಕ್ಕೂ ಸಹ ಚಿಂತೆ ಮಾಡುವಂತಹ ಅಗತ್ಯ ಇಲ್ಲ ಇಲ್ಲಿ. ಇನ್ನು ನಿಮಗೆ ಅದೃಷ್ಟದ ಬಣ್ಣ ಯಾವುದು ಅಂತ ನೋಡೋದಾದರೆ ಕೇಸರಿ ಬಣ್ಣ ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತೆ. ಇನ್ನು ಲಕ್ಕಿ ನಂಬರ್ 8 ಎನ್ನುವಂತಹ ಸಂಖ್ಯೆ ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತೆ ವೃಶ್ಚಿಕ ರಾಶಿಯವರಿಗೆ. ಧನುರ್ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ ನಿಮ್ಮ ರಾಶಿಗೆ ಗುರು ಹಾಗೂ ಕೇತುವಿನ ಆಗಮನ ಆಗಿರೋದ್ರಿಂದ ಅನಾಗತ್ಯ ಕೆಲಸದಿಂದ ದೂರ ಇರಬೇಕಾಗಿರುತ್ತೆ. ಯಾವುದೇ ಕೆಲಸ ಸಿಕ್ಕಿದ್ರೂ ಮಾಡ್ತೀನಿ, ಏನೂ ಆಗಲ್ಲ ಅಂತ ಅಂದ್ಕೊಂಡು ಅನ್ನುವಂತಹ ಮನೋಭಾವನೆಯಿಂದ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಅದು ನೆರವೇರಲ್ಲ. ಆದಷ್ಟು ಆ ಕೆಲಸದಿಂದ ದೂರ ಇದ್ದಷ್ಟು ನಿಮಗೆ ಒಳ್ಳೆಯದು. ಇನ್ನು ನೀವು ಮಾಡ್ತಾ ಇರುವಂತಹ ಉದ್ಯೋಗದಲ್ಲಿ ನಿಮಗೆ ಲಾಭ ಸಿಗುತ್ತೆ ಅಂತ ಹೇಳ್ಬೋದು. ಅದರ ಜೊತೆಗೆ ಸಹೋದರರೊಂದಿಗೆ ಮನಸ್ತಾಪ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಇನ್ನು ನಿಮ್ಮ ವೃತ್ತಿ ಜೀವನ ಏನಿದೆ ಅಲ್ಲಿ ನೆಮ್ಮದಿಗೆ ಕೊರತೆ ಉಂಟಾಗುವಂತಹ ಸಾಧ್ಯತೆ ಇದೆ. ನಿಮಗೆ ಅದೃಷ್ಟದ ಬಣ್ಣ ಹಳದಿ ಆಗಿರುತ್ತೆ. ಅದೇ ರೀತಿ ಲಕ್ಕಿ ನಂಬರ್ ಯಾವುದು ಅಂತ ಅಂದರೆ 6 ಅನ್ನುವಂತಹ ಸಂಖ್ಯೆ ನಿಮಗೆ ಲಕ್ಕನ್ನು ತಂದುಕೊಡುತ್ತೆ. ಮಕರ ರಾಶಿಯವರಿಗೆ ಇವತ್ತಿನ ದಿನ ಒಂದು ಕಡೆ ಒಳ್ಳೆಯದು, ಇನ್ನೊಂದು ಕಡೆ ಆದಷ್ಟು ಎಚ್ಚರಿಕೆಯನ್ನು ತಂದುಕೊಡುವಂತಹ ದಿನ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದರೆ ನಿಮಗೆ ಸೂರ್ಯನ ಆಗಮನ ಆಗಿರೋದ್ರಿಂದ ಈ ಶನಿ ಕಾಟದಿಂದ ಒಂದು ಕಡೆ ಮುಕ್ತಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಆದರೆ ಹಣಕಾಸಿನ ವಿಚಾರ ಏನಿದೆ ಇದರಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಅದೇ ರೀತಿ ನಿಮ್ಮ ಆರೋಗ್ಯದ ವಿಚಾರದಲ್ಲೂ ಸಹ ಸಾಕಷ್ಟು ಏರುಪೇರುಗಳನ್ನು ನೀವು ಕಾಣ್ತೀರಾ. ಆದ್ದರಿಂದ ನಿಮ್ಮ ಆರೋಗ್ಯದ ಕಡೆ ಆಗಿರ್ಬೋದು, ಹಣಕಾಸಿನ ಬಗ್ಗೆ ಆಗಿರ್ಬೋದು ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ನಾನು ಈಗಾಗಲೇ ನಿಮ್ಗೆ ಹೇಳಿದೆ ಶನಿ ಕಾಟದಿಂದ ಮುಕ್ತಿ ಆಗುತ್ತೆ ಅಂತ. ಆದರೆ ಮುಕ್ತಿ ಆಯಿತು ಅಂತ ಬಿಟ್ಬಿಡೋಕ್ಕಾಗಲ್ಲ. ಆದಷ್ಟು ಶನಿ ದೇವನ ಆರಾಧನೆ ಮಾಡೋದ್ರಿಂದ ನಿಮಗೆ ಒಳಿತನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ಶನಿ ಆರಾಧನೆ ಇಲ್ಲಿ ಅತ್ಯಗತ್ಯ ಆಗಿರುತ್ತೆ. ಇನ್ನು ನಿಮ್ಮ ಕಷ್ಟಗಳು ಎಲ್ಲ ಸಮಸ್ಯೆಗಳು ಸಹ ಶನಿಯಿಂದ ಪರಿಹಾರ ಆಗೋದು ಸಹ ನಿಮ್ಮ ರಾಶಿಯಲ್ಲಿ ಈ ದಿನ ಕಂಡು ಬರ್ತಾ ಇರುವಂಥದ್ದು. ಇನ್ನು ನಿಮಗೆ ಅದೃಷ್ಟದ ಬಣ್ಣ ನೀಲಿ ಬಣ್ಣ ಆಗಿರುತ್ತೆ. ಅದೃಷ್ಟದ ಸಂಖ್ಯೆ 5 ಅನ್ನುವಂತಹ ಸಂಖ್ಯೆಯನ್ನು ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಒಳಿತಾಗತ್ತೆ. ಕುಂಭರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ಅಂದರೆ ಈ ಕುಂಭರಾಶಿಯವರಿಗೆ ರಾಶಿಯಲ್ಲಿ ರಾಹು ಇರೋದ್ರಿಂದ ಮನಸ್ಸು ಬಹಳ ಚಂಚಲಿತವಾಗಿರುತ್ತೆ. ಏನು ಮಾಡೋದು, ಒಂದು ಸಲ ಏನೋ ಮಾಡೋಣ ಅಂತ ಹೋಗ್ತಾರೆ, ಇನ್ನೇನೋ ಮಾಡ್ತಾರೆ, ಇನ್ನೇನೋ ನೋಡ್ತಾರೆ, ಅದ್ರ ಕಡೆ ಮನಸ್ಸು ಎಳೆಯುತ್ತೆ, ಮತ್ತೊಂದೇನೋ ನೋಡ್ತಾರೆ, ಅದ್ರ ಕಡೆ ಮನಸ್ಸು ಎಳೆಯುತ್ತೆ. ಒಂದಕ್ಕೆ ಯಾವತ್ತೂ ಸಹ ಕುಂಭರಾಶಿಯವರು ಫಿಕ್ಸ್ ಆಗಲ್ಲ. ಪ್ರತಿಯೊಂದು ವಿಚಾರದಲ್ಲೂ ಚಂಚಲತೆ ಅನ್ನೋದು ಇವರ ರಾಶಿಯಲ್ಲೇ ಇದೆ. ಇನ್ನು ಇವರಿಗೆ ಈ ಕುಂಭರಾಶಿಯವರಿಗೆ ಮೇಲಿಂದ ಮೇಲೆ ಸಮಸ್ಯೆ ಬಂದೇ ಬರುತ್ತೆ. ಇನ್ನು ಗೊಂದಲಗಳ ನಡುವೆ ಜೀವನ ನಡೆಸಬೇಕಾದಂತಹ ಸ್ಥಿತಿಯಲ್ಲಿ ಕುಂಭರಾಶಿಯವರು ಇದ್ದಾರೆ. ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಎಚ್ಚರಿಕೆ ಇರಬೇಕಾಗುತ್ತೆ. ಇನ್ನು ಗೊಂದಲ ಅಂತ ನಾನು ಈಗಾಗಲೇ ಹೇಳಿದೆ, ಯಾವ ರೀತಿ ಅಂತ ಅಂದರೆ ಹಣಕಾಸಿನ ವಿಚಾರ ಆಗಿರ್ಬೋದು, ಉದ್ಯೋಗದಲ್ಲಾಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಗೊಂದಲನೇ ಇವ್ರಿಗೆ. ಒಂದು ಕಡೆ ಕೆಲಸ ಮಾಡ್ತಿರ್ತಾರೆ, ಅಯ್ಯೋ ನಾನು ಇಲ್ಲಿ ಮಾಡಲ್ಲ, ಬೇರೆ ಕಡೆ ಹೋಗ್ತೀನಿ ಅಂತ ಹೇಳ್ತಾರೆ. ಹಣಕಾಸಿನ ವಿಚಾರಕ್ಕೆ ಬಂದರೆ ಸ್ಯಾಲ್ರಿ ಬಂದಿದ್ದು ಕೈಯಲ್ಲೇ ನಿಲ್ಲಲ್ಲ, ಹರಿದು ನೀರಾಗಿ ಹೋಗುತ್ತೆ. ಹಣಕಾಸನ್ನು ನಾನು ಯಾಕೆ ಈ ಥರ ಖರ್ಚು ಮಾಡಿದೆ, ದುಡ್ಡನ್ನ ಬೇರೆ ಥರ ಖರ್ಚು ಮಾಡ್ಬೋದಿತ್ತಲ್ಲ, ಅಲ್ಲೂ ಮತ್ತೆ ಗೊಂದಲನೇ. ಎಲ್ಲ ರೀತಿ ಇರುತ್ತೆ. ಇದೆಲ್ಲ ಸಮಸ್ಯೆಗಳ ನಡುವೆ ನಿಮ್ಮ ಜೀವನದ ಮುಖ್ಯ ಘಟ್ಟ ಅನ್ನುವಂತಹ ಸಂಗಾತಿಗಳೊಂದಿಗೆ ಮನಸ್ತಾಪ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ನೀವು ಪ್ರೀತಿಸ್ತಿರ್ಬೋದು, ಮದುವೆ ಆಗಿರ್ಬೋದು, ಪ್ರತಿಯೊಬ್ಬ ಜೀವನದಲ್ಲೂ ಸಹ ಸಂಗಾತಿ ನಿಮ್ಮ ಪ್ರೀತಿ, ನಿಮ್ಮ ಪ್ರೇಮ ಏನಿದೆ ಅವರ ಜೊತೆ ಎಲ್ಲೋ ಒಂದು ಕಡೆ ಮನಸ್ತಾಪ ಉಂಟಾಗುವಂತಹ ದಿನ ಅಂತಾನೆ ಹೇಳ್ಬೋದು. ಇನ್ನು ಅದೃಷ್ಟದ ಬಣ್ಣ ನಿಮಗೆ ನೀಲಿ ಬಣ್ಣ ಆಗಿರುತ್ತೆ. ಅದೇ ರೀತಿಯಾಗಿ ಲಕ್ಕಿ ನಂಬರ್ ಕುಂಭರಾಶಿಯವರಿಗೆ 5 ಅನ್ನುವಂತಹ ಲಕ್ಕಿ ನಂಬರ್ ಆಗಿರುತ್ತೆ. ಮೀನರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ
ಗುರು ಹಾಗೂ ಕೇತುವಿನ ಆಗಮನದಿಂದ ನಿಮ್ಮ ಉದ್ಯೋಗದಲ್ಲಿ ಏರಿಳಿತ ಉಂಟಾಗುವಂತಹ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಹಣಕಾಸಿನ ವಿಚಾರದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಹಣಕಾಸನ್ನು ನೀರ ರೀತಿ ಖರ್ಚು ಮಾಡೋದ್ರಿಂದ ಸಾಕಷ್ಟು ಸಮಸ್ಯೆಗಳು ಸಹ ಕಂಡುಬರುತ್ತೆ. ಅದೇ ರೀತಿಯಾಗಿ ಆರೋಗ್ಯದಲ್ಲೂ ಸಹ ಎಚ್ಚರಿಕೆಯಲ್ಲಿ ಅಗತ್ಯ ಆಗಿರೋದ್ರಿಂದ ನೀವು ಅಶ್ವಿನಿ ದೇವತೆಯನ್ನ ಆರಾಧನೆ ಮಾಡೋದ್ರಿಂದ ಎಲ್ಲವೂ ಸಹ ಒಳ್ಳೆಯದಾಗುತ್ತೆ. ನಿಮಗೆ ಅದೃಷ್ಟದ ಬಣ್ಣ ಕೇಸರಿ ಬಣ್ಣ ಆಗಿರುತ್ತೆ. ಅದೇ ರೀತಿಯಾಗಿ ಲಕ್ಕಿ ನಂಬರ್ 6 ಅನ್ನುವಂತಹ ಸಂಖ್ಯೆಯನ್ನು ನೀವು ಫಾಲೋ ಮಾಡೋದ್ರಿಂದ ಎಲ್ಲವೂ ಸಹ ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತೆ ಅಂತಾನೆ ಹೇಳ್ಬೋದು.